ನೋಡಿ, ಒಂದು ಸರಿ ನೀವು ದಾರಿ ತಪ್ಪಿದ್ರೆ, ಮಹಾಭಾರತದಲ್ಲಿ ನೀವು ನೋಡಿದ್ದೀರ, ಮಹಾಭಾರತದಲ್ಲಿ ಭೀಷ್ಮ ಮೊದಲು ರಾಜ ಆಗಬೇಕಾಯ್ತು, ತಪ್ಪೋಯ್ತು, ಆಮೇಲೆ ಎಲ್ಲ ತಪ್ಪಿತು. ಈಗ ಇವರು ಅತಂತ್ರದ ದಾರಿ ಇಕ್ಕಿದ್ದಾರೆ, ಕವಲು ದಾರಿಗೆ ಇಕ್ಕಿದ್ದಾರೆ. ನಾಳೆ ಇನ್ನೊಂದು ಸರ್ಕಾರ ಬಂದಾಗ ನಿಮ್ಮ ಆಶಯ ಸಮಿತಿ ಇದೆ, ಅಂಬೇಡ್ಕರ್ ಸಮಿತಿ ಇದೆ, ಲ್ಯಾಂಡ್ ಗವರ್ನೆನ್ಸ್ ಸಮಿತಿ ಇದೆ. ಆ ಸರ್ಕಾರದವ್ರು ಏನು ಮಾಡ್ತಾರೆ ಅಂದರೆ, ಇದೆಲ್ಲ ಹೆಂಗೆ ನಡೀತಾ ಇದೆ, ಸರಿಯಾಗಿ ನಡೀತಾ ಇದೆಯಾ ಅಂತ ಅದ್ರ ಮೇಲೆ ಒಂದು ಸಮಿತಿ ಮಾಡಿ ಕೂತಿರ್ಸ್ತಾರೆ. MLA ಕತೆ ಏನು? ಮಾಡಲ್ಲ ಅಂತ ಏನು? ಮಾಡ್ಬೋದು, ಪ್ರಾವಿಷನ್ ಇದೆ. ಅವಾಗ MLA ಏನು ಅವ್ರ ಕತೆ ಏನಾಗ್ತೈತೆ? ನೀವು ತಪ್ಪು ದಾರಿಗೆ ಹೇಳಿದ್ರೆ ಮುಂದೆ ನಿಮಗೆ ರಿವರ್ಸ್ ಆಗುತ್ತೆ. ಇದು ಬರೆದು ಮಾಡ್ಕೊಳ್ಳಿ. ನಮ್ಮ ಶಾಸಕರು ಅಂತ ನೋಡಬೇಡಿ. ಇವತ್ತು ನಾಳೆ ನೀವೇ ಬಂದು ಇಲ್ಲಿ ಅಧಿವೇಶನದಲ್ಲಿ ಕೂತು ನಮ್ಗೆ ಹಿಂಗೆ ಮಾಡಿದ್ರಿ ಅಂದರೆ ನಾವೇನು ಹೇಳ್ಬೇಕು? ಅವಾಗ ಯಾರನ್ನೇ ಇರಲಿ ಅಧಿಕಾರದಾಗ, ನಾನಿರ್ಬೋದು, ಇನ್ನೊಬ್ರು, ಇದು ಗ್ಯಾರಂಟಿ ಆಗೇ ಆಗ್ತೈತೆ. ನೀವು ಒಂದೇಟು ಹೊಡೆದ್ರೆ ಎದುರುಗಡೆ ಇರೋರು 2 ಏಟು ಹೊಡಿತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಶಾಸಕರ ಗೌರವದ ಪ್ರಶ್ನೆ. ಇದು ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿನೂ ಈ ಥರದ ಬದಲಾವಣೆಯನ್ನು ತಂದಿರಲಿಲ್ಲ. ಅವರು ನನಗನ್ಸುತ್ತೆ ಮುಖ್ಯಮಂತ್ರಿಗಳು ಇದನ್ನು ಮಾಡಿರಲ್ಲ, ಪಕ್ಕದಲ್ಲಿ ಇದಾರಲ್ಲ, ಅದೇನು ಹೇಳ್ತಾರಲ್ಲ, ಸನ್ಯಾಸಿ ಕೆಟ್ಟ ಅಂತ, ಹಂಗೆ ಕೆಟ್ಟೋಗಿದ್ದಾರೆ ಅವರಷ್ಟೇ. ಹೆಂಗೆ ಕೆಟ್ಟೋಗಿದ್ದಾರೆ? ಇಲ್ಲಿ ನೀವು ಯೋಚನೆ ಮಾಡಿ, ಮುಂದೆ ಅನಾಹುತ ಆಗೋದನ್ನು ತಪ್ಪಿಸಿ. ಇಲ್ಲಿ ನಾವು ಉದ್ದೇಶ ಇರ್ತಕ್ಕಂಥದ್ದು ಸರ್ಕಾರದ ದುಡ್ಡು ಪೋಲಾಗಬಾರ್ದು, ಸರ್ಕಾರದ ದುಡ್ಡು ಟ್ಯಾಕ್ಸ್ ಪೇಯರ್ಸ್ ಹಣ ಉಳಿಬೇಕು. ಅದು DBT ಆಗ್ತಾ ಇದೆ ಎಲ್ಲ ಕಡೆನೂ. ಇವ್ರ ಅವಶ್ಯಕತೆನೇ ಇಲ್ಲ. ದಯವಿಟ್ಟು ಈಗ ಮರುಪರಿಶೀಲನೆ ಮಾಡಬೇಕು ಮುಖ್ಯಮಂತ್ರಿಗಳು. ಆಯ್ತಾ ಅಶ್ವಥ್, ಅವ್ರು ಮಾತಾಡ್ತಾರಲ್ಲ. ಈಗ ಪ್ರತಿಪಕ್ಷ ನಾಯಕರೇ ಒಂದ್ ಸೆಕೆಂಡ್, ಸ್ವಲ್ಪ ಚೆನ್ನಾಗಿ ಮಾಡ್ಲಿಕ್ಕೆ ಅದಕ್ಕೊಂದು ಕಮಿಟಿ ಮಾಡಿ. ನೀವೆಲ್ಲ ಸಮಸ್ಯೆ ಅಶ್ವಥ್ ಅವರೇ, ನೀವು ಸಮಸ್ಯೆ ಬಗೆಹರಿಸಲಿಕ್ಕೆ ಸಹಕಾರ ಮಾಡಿ, ಮತ್ತೆ ಮರುಪರಿಶೀಲನೆ ಮಾಡಿ ಅಂತ ಹೇಳಿ. ಅದೇ ಈಗ ನಾನೇನು ಹೇಳ್ದೆ ಅಂತ ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿ ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ, ಶಾಸಕರಿಗೆ ಅಗೌರವ ಬರುವಂಥದ್ದು ಮತ್ತು ನಾನು ಕಂಪ್ಲೀಟ್ ಮಾಡಲಿಕ್ಕೆ ಅದು ಅವಕಾಶ ಕೊಡಿ. ಇವರೇ ಅಷ್ಟು ತಾಳ್ಮೆ ಆದರೂ ಬೇಕಲ್ಲ. ಶಾಸಕರಿಗೆ ಯಾವುದೇ ಅಗೌರವ ಆಗುವಂಥದ್ದು ಮತ್ತು ಶಾಸಕರ ಯಾವುದೇ ಹಕ್ಕು ಮೊಟಕುಗೊಳಿಸುವ ರೀತಿಯಲ್ಲಿ ಸ್ಪಷ್ಟವಾದ ಅವನ ಸಂದೇಶ. ಪ್ರತಿಪಕ್ಷ ನಾಯಕರೇ ಇವಾಗ ಕೇಳಿಲ್ಲಿ, ನಿಲ್ಲಿ. ಶಾಸಕರಿಗೆ ಅಗೌರವ ಆಗದ ರೀತಿಯಲ್ಲಿ, ಶಾಸಕರ ಹಕ್ಕು ಯಾವುದಕ್ಕೂ ಮೊಟ್ಟಗಾಗದ ರೀತಿಯಲ್ಲಿ ನಾವು ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿ ಸ್ಪಷ್ಟ ಸೂಚನೆಯನ್ನು ಕೊಡ್ತೇವೆ ಒಂದು ಹೇಳಿದ್ದಾರೆ. ತಾವು ಇವತ್ತು ಏನಿದ್ದೀರಿ, ಈ ಒಂದು ಅನುಷ್ಠಾನ ಆಗುವಂಥ ಕೆಲವೊಂದು ಸಮಸ್ಯೆಗಳೇನಿದೆ ಪ್ರಾಕ್ಟಿಕಲಿ ಕೆಲವೊಂದು ವಿಚಾರ ತಾವು ಗಮನಕ್ಕೆ ತಂದಿದ್ದೀರಿ. ಬಹುಶಃ ಇವತ್ತು ಈ ಸೆಷನ್ ಆದ ನಂತರ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಕರೆಸಿ ಕೂತ್ಕೊಂಡು ಏನೆಲ್ಲ ಸಮಸ್ಯೆ ಚರ್ಚೆ ಮಾಡಿ ಆ ಸಮಸ್ಯೆ ದೂರ ಮಾಡಲಿಕ್ಕೆ ಸಭೆ ಕರೆದು ನಿಮ್ಮ ಜಿಲ್ಲೆಯಲ್ಲಿ ನಿಮ್ಮ ಸಮಸ್ಯೆಗಳೇನಿದ್ದಾವೆ, ಸಮಸ್ಯೆಗಳು ನೈಜವಾದಂಥ ಸಮಸ್ಯೆಗಳಿದ್ದರೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಮಾಡೋಣ. ಬಟ್ ನೀವು ಗ್ಯಾರಂಟಿ ಸಮಿತಿಗಳಿಗೆ ಅಧ್ಯಕ್ಷ ಮಾಡಬೇಡಿ ಕಾರ್ಯಕರ್ತರನ್ನ ಅಂತ ಹೇಳೋದು ಸರಿ ಇಲ್ಲ. ಆಯ್ತು, ಒಂದ್ ಸೆಕೆಂಡ್ ನೀವೆಲ್ಲ ಬೊಬ್ಬೆಗಳಲ್ಲಿ ಏನು ಕೇಳುವುದಿಲ್ಲ. ಒಂದ್ ಸೆಕೆಂಡ್ ಈಗ ಮುಂಡರಾಜ್ ಯಾಕೆ ಮಾತಾಡ್ತೀನಿ? ನೇಮಿರಾಜ್ ನಿಲ್ಲಪ್ಪ.